ಬಟ್ 24 ಗಂಟೆಗಳ ಬಳಿಕ ನಮ್ಮ ಅರಸು ಹೇಳಿರುವ ಹಾಗೆ ನಾವು ರೈಸ್ ನೋಡ್ತಾ ಇದ್ದೀವಿ ಮತ್ತು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೂಪರ್. ఉందా ఓ ఇందిటి వెరైటీయా సూపర్ ఉంది ఎంత ఫుడ్ more than what we expected. ಅಂದು ಒಬ್ಬ ವೆಜ್ಜ್ಲ ಒಂಜಿ ನನ್ನೂರ ತಿರುಳಿ ಮರಪಡ ಟೇಸ್ಟ್ ಬರೋದಿಲ್ಲ ರೀ. ಇವರಿಗೆ ಮೂಲಂಗಿ ಇಷ್ಟ. ಮೂಲಂಗಿ ಅಂದ್ರೆ ನನ್ನ ಅಮ್ಮವೇ ಬೈತಾರೆ ನನಗೆ ದನವಾಣಿ ಅಂತ. ಮಡಕೆಯಲ್ಲಿ ಸ್ಪೆಷಲ್ ಇದು ಎಲ್ಲ ಊಟ ಎಲ್ಲ ಆಗಿ ಇಲ್ಲಿ ಒಂದು ಫುಡ್ಡಿಗೆ ಮಾತ್ರ ಈ ಕಡೆಗೆ ಬಂದರೆ ನಮ್ಮ ಸೌತ್ ಅವರಿಗೆ ಸೆಟ್ ಆಗೋದು ತುಂಬಾ ಕಷ್ಟ. ನಿಯರ್ಲಿ ನಾಗ್ಪುರಕ್ಕೆ ಒಂದು 200 ಕಿಲೋಮೀಟರ್ ಇದೆ, ಅಂದರೆ ನಾಗ್ಪುರ ಟೌನಿಗೆ ರೀಚ್ ಆಗೋದಕ್ಕೆ. ಇಲ್ಲಿ ಬಂದಾಗ ಒಂದು 100% ಪ್ಯೂರ್ ವೆಜ್ ಹೋಟೆಲ್ದ ಒಂದು ಸಿಕ್ಕಿತ್ತು ನೋಡಿ. ಯಾವುದು ಹೋಟೆಲ್ ರಾಜ್ಗಢ ಅಂತ. ಸೊ ಇಲ್ಲಿ ನಿಲ್ಸಿದ್ದೀವಿ. ಇದು ಹೇಗಿದೆ ಫುಡ್ ಅಂತ ಹೇಳುವಂಥದ್ದು ಒಳಗೆ ಹೋದ್ಮೇಲೆ ನೋಡಬೇಕಷ್ಟೇ. ಎಕ್ಸ್ಪೆಕ್ಟೇಷನ್ ಇಲ್ಲಿದು ನಾವು ಏನು ಥಿಂಕ್ ಮಾಡ್ತೀವಿ ಆ ರೀತಿ ಇರುತ್ತೆ ಅಂತ ಹೇಳುವಂಥದ್ದು 100% ಗೊತ್ತಿಲ್ಲ. ಬಟ್ ಇಲ್ಲಿ ಹಾಕಿದ್ದಾರೆ ನೋಡಿ 100% ಶುದ್ಧ ಶಾಕಾಹಾರಿ ಹಾಕಿದ್ದಾರೆ. ಸೊ ಎಂಥ ಕತೆ ಅಂತ ಹೇಳುವಂಥ ಒಳಗೆ ಹೋಗಿ ನೋಡಬೇಕು. ಬಟ್ ಇನ್ನು ಸರ್ಕಸ್ಸಲ್ಲಿ ಲೆಕ್ಕ ಉಂಟು ಮಾರೆ ನಮ್ಮ ಊರ್ದ ತಿಳಿ ನಮ್ಮ ಊರ್ದ ಸರ್ಕಸ್ ಆಪನ ಜೊತೆ ಲೆಕ್ಕ ಉಂಡು ಒಂದು ಇಡೀ ಕಟ್ಟದು ಧೈರ್ಯ ಪಾತ್ರರಲ್ಲಿ ತುಳುಮುಲು ಪ್ರಾಬ್ಲಮ್ ಇಜ್ಜಿ ಜನಲ ಇಜ್ಜೇರಿ ಇರಲ್ಲ ತೂಕ ಯೂಸ್ ಮೀ ಸ್ವಲ್ಪ ವೆಜ್ ಹೋಟೆಲ್ ನಾನ್ ವೆಜ್ ಹೋಟೆಲ್ ಒಂಜಿ ದಾದ ಪಂಡ ಸಸ್ಯಾರಿಂದ ಪಾಡ್ದೇರ ಪನ್ಪಣಕ್ಕೆ ಮಾತ್ರ ಬತ್ತು ಮುಲ್ ತಿನ್ನೋಲಿ ಹೊರತು ಈಗ ಜೋರ್ಲ ಪಾತಿರಲಿ ಪಂಡ ಏರ್ಲ ಊರ್ದಾಗಲಿ ಲಿಪ್ಪಿರ ಮಾರ ಅತ್ತು ಅಂಚದಾಗ ಲಿಪ್ಪಿರಿ ಐತೆ ಪಂಡ್ರ ಹಬ್ಜಿ ನಮ್ಮ ಊರ್ದಾಗೆಲ್ಲ. ಸೊ गांव का नाम क्या है भाई? नाम गांव जवला. नागपुर कितना दूर है? नागपुर आएगा 200 किलोमीटर. 200. ಇದು ಜವಲ ಅಂತ ಹೇಳುವಂಥ ಊರು. ನೀವು ಬೇಕಾದ್ರೆ ಬರುವಾಗ ಲೊಕೇಶನ್ ಹಾಕಿ ಬರ್ಬೋದು. ಇಲ್ಲಿ ಜವಲದಲ್ಲಿ ಒಂದು ಹೋಟೆಲ್ ಇದೆ ಸಸ್ಯಾಹಾರಿ. ನಮಗೂ ಕೂಡ ಇಷ್ಟೊತ್ತು ಹುಡುಕಿ ಸಿಗಲಿಲ್ಲ. ನಿಮಗೂ ಸಿಗದೇ ಇದ್ದರೆ ಇಲ್ಲಿ ಬರ್ಬೋದು. ಹಾಗೆ ಇಲ್ಲಿಂದ ನಾಗ್ಪುರಿಗೆ 200 ಕಿಲೋಮೀಟರ್ ಇದೆ. ಎಸ್ ನೋಡೋ ಫುಡ್ ಏನಿದೆ ಅಂತ. ಏನು ಹೇಳ್ತೀರಿ ಬಂಟಿ? ನಿಮ್ಮ ಸಾಬೂನು ಸ್ಲೋನಾ? ತೊಳಿತಾ ಇರಿ. ಇಲ್ಲಿ ಬರುವಾಗ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಫುಡ್ಡು. ಮಹಾರಾಷ್ಟ್ರದಿಂದ ನಾವು ನಾಗ್ಪುರ ಅಂದರೆ ಪ್ರಯಾಗ್ರಾಜಿಗೆ ಹೋಗುವ ಟೈಮಲ್ಲಿ ಸಿಗುವಂಥ ವೆಜ್ ಹೋಟೆಲ್ನ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ನೀವು ಈ ಟೈಮಲ್ಲಿ ಫುಡ್ಡನ್ನು ಎಲ್ಲೆಲ್ಲೋ ಸಿಕ್ಕಲ್ಲಿ ಹೋಟೆಲ್ ಸಿಕ್ಕಿದ್ದಲ್ಲಿ ಮಾಡಬೇಡಿ. ಜರ್ನಿ ತುಂಬ ಇರುವಾಗ ಅಂದರೆ ನಿಮ್ಮ ಸ್ವಂತ ವೆಹಿಕಲ್ಲಿ ಬರ್ತೀರ ಅಂತ ಹೇಳಿದರೆ ಸಿಗ್ತಕ್ಕಂಥ 100% ಶುದ್ಧ ಸಸ್ಯಾಹಾರಿ ಹೋಟೆಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಇದೆಲ್ಲ ಮಾಡ್ತಾ ಇರಬೇಕಿದ್ರೆ ಇವರು ಮಾತ್ರ ನೋಡಿ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ನೋಡಿ. ಇವರ ಕತೆ ನೋಡಿ. ಅಲ್ಲಿ ತೋರಿಸಿ ಹಾಗೆ. ಇವ್ರು ನೋಡ್ರಿ ಎಷ್ಟು ಹುಷಾರಾಗಿದ್ದಾರೆ. ಹಾಗೆ ಈ ಫುಡ್ ತಿನ್ನೋದಕ್ಕೆ ನಮಗೆ ಈ ಜಾಗದಿಂದ ನಾಗ್ಪುರಕ್ಕೆ ಇರೋದು ಜಸ್ಟ್ 200 ಕಿಲೋಮೀಟರ್. ಅದರ ನಂತರ ನಾವು ಪ್ರಯಾಗ್ರಾಜ್ಗೆ ಹೋಗ್ತೀವಿ. ಸೊ ರಾಜ್ಗಢ್ ಅಂತ ಹೇಳುವಂಥ ಒಂದು ಹೋಟೆಲ್ ಸಿಗುತ್ತೆ. ಈ ಹೋಟೆಲ್ಗೆ ಬಂದಾಗ ನಾವು ಆರ್ಡರ್ ಮಾಡಿರೋದು ದಾಲ್ ಕಿಚಡಿ ಹಾಗೇನೆ ಜೀರಾ ರೈಸ್ ಅದನ್ನು ಮಾಡಿದ್ದೀವಿ. ಅದು ಹೇಗಿರುತ್ತೆ ಅಂತ ಹೇಳಿದ್ರ ಬಗ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಆಗಿ ನಾವು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ವೆಜ್ಜಲ್ಲೇ ಇರ್ತೀವಿ 100% ಗೊತ್ತು. ಆದರೆ ವೆಜ್ಜಲ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಬರುವಾಗ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನೀವು ನಮ್ಮ ನಾಗ್ಪುರ ರಸ್ತೆಯಲ್ಲಿ ಬರಬೇಕಿದ್ರೆ ಹೈವೇಗೆ ಹೇಗೂ ಕನೆಕ್ಟ್ ಆಗ್ತಿರಲ್ಲ, ಲೆಫ್ಟಲ್ಲಿ ಸಿಗುತ್ತೆ. ಒಳ್ಳೆ ಪಾರ್ಕಿಂಗ್ ಇದೆ, ವಾಶ್ರೂಮ್ಸ್ ಇದೆ. ಹೊರಗೆ ಸ್ವಲ್ಪ ಅದು ಹೇಳಿದಾಗೆ ಸರ್ಕಸ್ ಸೈಕಲ್ ಬ್ಯಾಲೆನ್ಸ್ ಫೀಲ್ ಇದೆ. ನಾಟ್ ಪ್ರಾಬ್ಲಮ್. ಈಗ ಫುಡ್ ಹೇಗಿದೆ ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಯಾರಾದ್ರು ಬರೋರಿದ್ರೆ ಈ ಇನ್ಫಾರ್ಮೇಷನನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಇದರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಓಕೆ. ಮತ್ತು ಇದು ಕೂಡ ಪ್ರಮೋಷನ್ ಅಂತ ಕೇಳಬೇಡಿ, ಹೋಟೆಲ್ ಇದು ಖಂಡಿತ ಅಲ್ಲ. ಕನ್ನಡ ವಿಖ್ಯಾತ ಅವಲ್ಲ ಪ್ರಮೋಷನ್ ಮಾಡ್ತದೆ. ಪ್ರಮೋಷನ್ ಮತ್ತೆ ನಾವು ಆರ್ಡರ್ ಮಾಡಿದ್ಮೇಲೆ ಫುಡ್ ರೆಡಿಯಾಗಿ ಬರುತ್ತೆ. ಸೊ ನೋಡ್ತೇನೆ, ಟೇಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಪೇಜ್
ಮೆನು ಕಾರ್ಡೇ ಹೇಳುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಪ್ಲೇಟ್ ಆಗಯ. ನಾವು ಹೇಳಿರೋ ದಾಲ್ ಕಿಚಡಿ ರೆಡಿ. ಎಂಚಣ್ ತೂಕ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ನೀವು ಇನ್ನೂ ಸಹ ಡ್ಯೂಟಿಯಲ್ಲಿ ಇದ್ದೀರಲ್ಲ? ಆನ್ ಡ್ಯೂಟಿ. ಇದು 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 ಜೀರಾ ರೈಸ್. ಜೀರಾ ರೈಸ್. ಅಂದಿ ಅಂದಿ ದಾದಾ ಅಭಿ ಅರೆ ನಾನು ಸಲಿಗೆ ರೈಸ್ ಏನು ದಾಲ್ ಕಿಚಡಿ ಹೇಗಿದೆ ನೋಡುವ. ದಾಲ್ ಕಿಚಡಿ हमको पता नहीं था ये राइस है. ಎಡ್ಡಾ ಅಡ್ಡಿ ఉందా ఓ ఇందుటి వెరైటీయా సూపర్ ఉంది ಸೂಪರ್. ಜೀರಾ ರೈಸ್ ಜೀರಾ ರೈಸ್ ಇಂಚ ಗ್ರೇವಿ ಟೈಪ್ ಇತ್ತು ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಬರ್ತೀವಿ ಸಖತ್ತಿದೆ ಮಾತ್ರ. ಬಟ್ ಟೇಸ್ಟ್ ನಂತರ ಕಾಣ ಮಾತು ನೆಕ್ಸ್ಟ್ ಆರ್ಡರ್ ಮಾಡನಾಗತ್ತು. ಬುಧವಾಗಿ 24 ಗಂಟೆಗಳ ಬಳಿಕ ನಾವು ರೈಸ್ ನೋಡ್ತಾ ಇದ್ದೇವೆ. 24 ಗಂಟೆಗಳ ಬಳಿಕ ಹೇಗೆ 24 ಗಂಟೆಗಳ ಬಳಿಕ ನಾವು ರೈಸ್ ನೋಡ್ತಾ ಇದ್ದೇವೆ. ಹೌದ್ರಿ. ಅಬ್ಬಾ ಲೈಟ್ ಆದ ಸ್ಪೈಸ್ ಒಂಜಿ ಲೈಟ್ ಆದ ಸ್ಪೈಸ್ ಉಂಡು. ಬಟ್ 24 ಗಂಟೆಗಳ ಬಳಿಕ ನಮ್ಮ ಅರಸು ಹೇಳಿರುವ ಹಾಗೆ ನಾವು ರೈಸ್ ನೋಡ್ತಾ ಇದ್ದೀವಿ ಮತ್ತು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಅಡ್ಡಿ ಉಂಡಿ. 4 kg ಆ್ಯಕ್ಚುಲಿ ಅದರ ಮೂಲನೇ ಈ ಕಡೆ ನಾರ್ತ್, ಮತ್ತು ಇಲ್ಲಿ ಚೆಂದಾಗಿ ಇಲ್ಲದಿರುತ್ತಾ ನೋಡಿ. ಪ್ರೀತಿ ನಮ್ಮ ಇವ್ರು ಅಂಕುಶ್ ಅವರು ಇದ್ದಾರಲ್ಲ, ಅಂಕುಶ್ ಇವ್ರು ಅರೋಸ್ ಅಂಕುಶ್ ಅನೀಶ್ ಮನೀಶ್ ಇದು ಸುರೇಶ್ ಟಾಗಿಸ್ ಆಗ್ತದ ಎಂಚ ಫುಡ್ ಮೋರ್ ದೆನ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಅಂದು ಈತ ಬರ್ತಂಜಿ ಜರ್ನಿ ಮಂತನೆ ಕೊಂಚ ಫುಡ್ ಅಂದರೆ ವೆಯ್ಟ್ ಮಾಡ್ತಾ. ಅದಕ್ಕೆ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡಿ ಈ ವಿಡಿಯೋನ ಹಾಕ್ತಾ ಇರೋದು. ಇಲ್ಲಿ ಫುಡ್ ಮಾಡಿ ಲೊಕೇಶನ್ ಕೂಡ ಹಾಕ್ತೇನೆ. ಸೂಪರ್. ದಾಲ್ ಇದು ಮತ್ತೊಂದು ರೈಸ್ ನೋಡಿ, ಜೀರಾ ರೈಸ್ ತಗೊಂಡಿದ್ದೀವಿ. ಸೊ ಇದು ಕೂಡ ಟೇಸ್ಟ್ ಒಳ್ಳೆ ಇರ್ಬೋದು ಅಂತ ನನಗೆ ಭಾವನೆ ಇದೆ. ಈರುಳ್ಳಿ ದಾಲ್ ಆ್ಯಕ್ಚುಲಿ ಮೂಲಂಗಿ, ಈರುಳ್ಳಿ, ನಿಂಬೆಳ್ಳಿ ಕೊಟ್ಟಿದ್ದಾರೆ. ಇವರಿಗೆ ಮೂಲಂಗಿ ಇಷ್ಟ. ಬೋ ಮೂಲಂಗಿ ಅಂದ್ರೆ ನನ್ನ ಅಮ್ಮವೇ ಬೈತಾರೆ ನನಗೆ, ದನವ ನೀನು ಅಂತ. ಸತ್ಯ. ಇರು ನಾನು ನೀರುಳ್ಳಿ ಮಗ, ನಂಗೆ ಅಮ್ಮ ಬೇಯಿದೆ. ನೀರುಳ್ಳಿ ಮಗ, ನೀರುಳ್ಳಿ ತವಾಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತಿಂತೆ ಮಚ್ಚಿ ಹೇಗೆ? ಆ್ಯಕ್ಚುಲಿ ಒಂದು ಗಡ್ಡೆ ಇಜ್ಜಿ ಒಂದು ಗಡ್ಡೆ ಆ್ಯಕ್ಚುಲಿ ಇದನ್ನು ಕ್ಯಾನ್ಸಲ್ ಅಂತ ನಮ್ಮ ಕೈನೇ ಬಂತು ಬಂದ ಬಾರಿ ಅಡ್ಡೆ ಇಂದು ಮುಜ್ಜ ஒரு ಅಡ್ಡೆ ಬಂಡೆ ಒಂದು ಕ್ಯಾನ್ಸಲ್ ಅಂತೆ ಅಡ್ಡೆ ಹಣ್ಣು ಒಂದು ಒಂದು ಆವಡು ಅವ ಖಾಲಿ ಅವಳು ಖಾಲಿ ಆವಡು ಕಣ್ಣು ಮಲ್ಲ ಬಂಜಿಲ್ಲ ಯಾರಬಲ್ಲಿ ಅರ್ಥದ್ದು ನನ್ನ ಕಡೆ ಸೌಂಡ್ ನೋಡಿ. ಜೀರಾ ರೈಸ್ ಜೊತೆಗೆ ನೆಕ್ಸ್ಟ್ ಆರ್ಡರ್ ದಾಲ್ ತಡ್ಕ. ತಿನ್ನೋದಕ್ಕೆ ಮುಂದೆ ಸ್ವಲ್ಪ ತಡ್ಕ ಎಂಚಾಪನ್ ತೂಕ ಒಂದು ಬಕೆಟ್ ಜೊತೆ ಟೀ ಕಾಫಿ नहीं है? ओह ठीक है, अच्छा. नहीं दे सकते ಒಬ್ಬ ವೆಜ್ ಇಲ್ಲ ಒಂಜಿ ನನ್ನೂರ ತಿರುಳಿ ಮನೆ ಟೇಸ್ಟ್ ಬರೋದಿಲ್ಲ ರೀ 100%. ಬಟ್ ಇಂಗು ಶುಗರ್ ಅದು ಎಂಚಿನ ಫೀಲ್ ಉಂಟು ಅದ್ರ ಎಡ್ಡೆ ಟೇಸ್ಟ್ ಉಂಟು ಹೇಗೆ ಎಂಚುಂಡಿ ಟೇಸ್ಟ್ ಪಾತ್ರೆ ಅಂತೆ 100% ಜೆನ್ಯೂನ್ ಆನ್ಸರ್. ಹಾಗೆಯೇ ಇಲ್ಲಿ ಒಂದು ಮಡಕ ನೋಡಿ, ಒರಿಜಿನಲ್ ಮಡಕ ಇದು, ಪ್ಲಾಸ್ಟಿಕ್ ಅಲ್ಲ. ಮಡಕ ತಗೊಂಡಿದ್ದೀನಿ. ಸ್ಪೂನ್ ಕೂಡ ನೋಡಿ ಹೇಗುಂಟು ನೋಡುವ ಮಡಕ. ಅಂದರೆ ಮಡಕ ಎಲ್ಲ ಇಲ್ಲಿ ಸ್ಪೆಷಲ್ ಇದು ಎಲ್ಲ ಊಟ ಎಲ್ಲ ಆಗಿ. ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಒಂದು ಒಳ್ಳೆ ಲೊಕೇಶನ್ ಇದು, ಚೆನ್ನಾಗಿದೆ ನೋಡಿ. ಟೈಮ್ ಪಾಸ್ ಎಲ್ಲ ಸ್ವಲ್ಪ ಹೊತ್ತು ಬೇಕಾದ್ರೆ ಇಲ್ಲಿ ಮಾಡ್ಬೋದು ಕೂತ್ಕೊಂಡೆಲ್ಲ.
ಅಂದರೆ ತುಂಬ ದೂರದಿಂದ ಟಯರ್ಡ್ ಆಗಿ ಬಂದಿದ್ದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶಗಳೆಲ್ಲ ಇದೆ. ಸೊ ಫ್ಯಾಮಿಲಿ ಕೂತ್ಕೊಳ್ಳೋದಕ್ಕೆ ಕೂಡ ಔಟ್ಸೈಡ್ ನೋಡಿ ಜಾಗಗಳೆಲ್ಲ ಹೀಗೆ ವ್ಯವಸ್ಥೆಗಳಿದೆ. ಸೊ ಚೆನ್ನಾಗಿ ಇದೆ ಮಾತ್ರ, ನೈಸ್. ಓಕೆ, ಹಾಗೆ ನೀವು ಒಂದು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಷ್ಟ ಆಯ್ತು ಭಾವಿಸ್ಕೊಳ್ತೇನೆ. ಸೊ ಮತ್ತೆ ಸಿಗುವ. ಇಲ್ಲಿಂದ ಜರ್ನಿ ನಾಗ್ಪುರಕ್ಕೆ 200 ಕಿಲೋಮೀಟರ್ ಇದೆ. ಪ್ರಯಾಗ್ರಾಜ್ ರೀಚ್ ಆಗೋದಕ್ಕೆ ಇನ್ನೂ ಕೂಡ ಸಾಧಾರಣ 650-700 ಹತ್ರ ಕಿಲೋಮೀಟರ್ಸ್ ಇದೆ. ಎಸ್, ಮತ್ತೆ ಸಿಗ್ತೀನಿ.